ಗೊತ್ತಿಲ್ಲ, ಯಾಕೆ? ಜಸ್ಟ್ ಕೇಳಿದೆ ಅಷ್ಟೇ, ಇದ್ರಲ್ಲಿ ಹೆಸರಿತ್ತಲ್ವಾ ಅದಕ್ಕೆ. ಏ ಡಾರ್ಲಿಂಗ್, ನಿಂದು ಊಟ ಆಯ್ತಾ? ಮನ್ಸ ಇಚ್ಛೆ ಹೆಂಡ್ತಿನ್ ನೋಡಿದ್ದಾಯ್ತಾ? ಇಲ್ದಲ್ಲಿರೋ ನೆಪ ಮಾಡ್ಕೊಂಡು ನಿಧಿ ಹಿಂದೆ ದುಂಬಿ ತರ ಸುತ್ತಾಡ್ತಿರ್ಬೇಡ. ಮೊದ್ಲು ಹೊರಡೋ, ಹೀಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ ಕಣ. ಪಾಪ ಶಾಂತಿ, ಅವಳು ಬಾಯ್ ಬಿಟ್ಟು ಹೋಗು ಅಂತ ಹೇಳಕ್ಕಾಗತ್ತಾ? ಮೊದ್ಲು ಹೋಗಿ ಇಲ್ಲಿಂದ. ಆದ್ರೆ ಈ ಸರ್ಟಿಫಿಕೇಟ್ ಯಾಕಿಲ್ಲಿದೆ ಅಂತ ಒಂದ್ಸಲ ಶಾಂತಿ ಅಜ್ಜಿ ಹತ್ರ ಕೇಳ್ಬಿಟ್ಟು ಹೋಗ್ತೀನಿ. ತಲೆ ಕಣೋ ನಿಂದು. ಯಾವುದೋ ಹಳೆ ಸರ್ಟಿಫಿಕೇಟ್ ತಗೊಂಡು ನಿನ್ಗೇನೋ ಆಗ್ಬೇಕು? ಕಳ್ಳಂಗೆ ಒಂದು ಪಿಳ್ಳೆ ನೆವಾನ್. ಹಾಸ್ಪಿಟ್ಲಲ್ಲಿ ತುಂಬಾ ಕೆಲಸ ಇದೆ, ಹೋಗು. ಬಾಯ್ ಬಾಯ್. ಬಾಯ್. ಏಯ್ ಸಾಕು, ಹೋಗೋ. ಎಷ್ಟೋ ಬಾಯಿ ಹೇಳ್ತೀಯ? ಬಾಯ್. ಸೀತಾ, ಸೀತಾ ಕಲ್ಯಾಣ ವೈಭೋಗಮೇ. ಏನ್ ಸಖತ್ ಹಾಡಲ್ವಾ ಅಪ್ಪ? ನಿಮಗ್ ಗೊತ್ತಾ, ಒಂದು ಹಳೆ ಸಾಂಗ್ ಇದೆ, ಸೀತಾ ಕಲ್ಯಾಣ ವೈಭೋಗಮೇ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ. ಆಕ್ಚುಲಿ ಸೀತಾ ಇದ್ದಿದ್ದು ರಾಮನ ಜೊತೆ ರಾವಣ ಸೀತನ ಅಪಹರಣ ಮಾಡಿದ್ದ ಅಲ್ವಾ? ಏನ್ ಸಿಲ್ಲಿ ಕ್ವಶನ್ಸ್ ಕೇಳ್ತೀಯೋ? ಇದನ್ನ 2ನೇ ಕ್ಲಾಸ್ ಮಕ್ಳಿಗೆ ಕೇಳಿದ್ರು ಇದ್ರ ಬಗ್ಗೆ ಗೊತ್ತಿರುತ್ತೆ. ಹಾಗಿದ್ರೆ ಸೀತಾ ಯಾರಾದ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಅಂದ್ರೆ ಸೀತಾ ಮಾರಿಗುಡಿ ಯಾರಪ್ಪ? ಹೇಳಿಯಪ್ಪ, ಸೀತಾ ಯಾರು? ಯಾಕೋ ಇತ್ತೀಚೆಗೆ ಏನೇನೋ ಕೇಳ್ತಾ ಇದೀಯಾ? ಉತ್ತರ ಕೊಡಿಯಪ್ಪ. ನಿಮ್ನ ನೋಡ್ತಾ ಇದ್ರೆ ನೀವು ಯಾವ್ದೋ ದೊಡ್ಡ ಸೀಕ್ರೆಟ್ ಮುಚ್ಚಿಡಿದ್ರೆ ಅಂತ ಅನಿಸ್ತಾ ಇದೆ. ಏನ್ ಸೀಕ್ರೆಟು? ಆ ಥರ ಎಲ್ಲ ಏನೂ ಇಲ್ಲ ಅಪ್ಪ. ನಿಮ್ಗೇನೋ ಗೊತ್ತಿದೆ, ಆದ್ರೆ ನನ್ನಿಂದ ಮುಚ್ಚಿಡ್ತಿದ್ರೆ ಅಲ್ವಾ? ಹೇಳಿಯಪ್ಪ, ನಿಮ್ಗೆ ಖಂಡಿತ ಸೀತಾ ಪರಿಚಯ ಇದ್ರೆ ಅಂತ ನಂಗೆ ಅನಿಸ್ತಿದೆ. ಯಾಕೋ ಇಷ್ಟು ತೊಂದರೆ ಕೊಡ್ತಾ ಇದೀಯಾ? ಕರ್ಣ, ಇದೇನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ? ಏನಿಲ್ಲ ಅತ್ತೆ, ಈ ಸೀತಾ ಯಾರು ಅಂತ ನನಗೆ ಗೊತ್ತಾಗ್ಬೇಕಾಗಿತ್ತು. ನೋಡು, ಎಲ್ಲರಿಗೂ ಅವ್ರದೇ ಆಗಿರೋ ಪಾಸ್ಟ್ ಇರುತ್ತೆ, ಅದನ್ನ ಕೆದ್ಕೋಕ್ ಹೋಗ್ಬಾರ್ದು. ಹಾಗಿದ್ರೆ ಸೀತಾ ನಿಮಗೂ ಗೊತ್ತಾ? ಗೊತ್ತು. ಮಾರಿಗುಡಿಲಿ ಅಣ್ಣನ್ಗೆ ಸೀತಾ ಅಂತ ಒಬ್ಳು ಫ್ರೆಂಡ್ ಇದ್ಲು. ಅನ್ಫಾರ್ಚುನೇಟ್ಲಿ ಅವಳ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಲು. ಡನ್. ಹಾಗಾದ್ರೆ ಕಾಲ್ ಮಾಡ್ತೀನಿ. ಮುದ್ದು, ಅಜ್ಜಿ ಹೇಳಿದ ತಕ್ಷಣ ಪಟ್ಟಂತ ಹೊಟ್ಬಿಟ್ರಲ್ಲ, ನಿಮಗ್ ಬೇಜಾರಾಯ್ತಾ? ಬೇಜಾರು ಇದಕ್ಕಾಗ್ತಾ ಇಲ್ಲ, ಬೇರೆದಕ್ಕಾಗ್ತಾ ಇದೆ. ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಕೇಳ್ತಿರಲ್ರಿ, ವಿರಹ ನೂರು ನೂರು ತರಹ ಅನ್ಕೊಂಡು ನನ್ನ ಲೈಫೇ ಪ್ಯಾಥೋ ಸಾಂಗ್ ಆಗೋಗಿದೆ ರೀ. ಆಕ್ಚುಲಿ ಏನ್ ಗೊತ್ತಾ, ವಿರಹ 100 ಅಲ್ಲ 1000 ಕೋಟಿ ತರಹ ಅಂತ ಬರಿಬೇಕಿತ್ತು ಆಕ್ಚುಲಿ. ಲೈಟ್ ಹೌಸ್, ನಿಮ್ಗೆ ಈ ಆಷಾಢ ಬೇಗ ಮುಗಿಯೋ ತರ ಏನಾದ್ರು ಮಂತ್ರ ತಂತ್ರ ಏನಾದ್ರು ಗೊತ್ತಿದೆಯೇನ್ರಿ? ಹಾಗೇನಾದ್ರೂ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಚೂ ಮಂತರ್ ಗಿಲಿ ಗಿಲಿ ಅಂತ ಮಂತ್ರ ಹಾಕಿ
ಕ್ಯಾಲೆಂಡರ್ ಅಲ್ಲಿರೋ ಆಷಾಢ ತಿಂಗಳನ್ನ ಮಾಯ ಮಾಡ್ಬಿಡ್ತಿದ್ದೆ. ಸೊ ನಾಳೆ ಎಲ್ಲಿ ಸಿಗ್ತೀರಾ ಲೈಟ್ ಹೌಸ್? ಮೈ ಡಿಯರ್ ಮುದ್ದು, ಇವತ್ ಸಿಕ್ಕಾಕೊಂಡಿದ್ ಸಾಕಾಗಿಲ್ವಾ? ನಿಮ್ಮನ್ನ ನೋಡಿದೆ ಸಾಕಾಗ್ಲಿಲ್ಲ. ನನ್ನ ನೋಡ್ಬೇಕು ಅಂತ ಇದ್ರೆ ನೀವ್ ನನ್ನ ಕೊಟ್ಟಿರೋ ಪ್ರಾಮಿಸ್ ನ ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಏನ್ ಪ್ರಾಮಿಸ್? ನೋಡಿದ್ರಾ ಎಷ್ಟ್ ಬೇಗ ಮರ್ತೋಗಿದ್ದೀರ? ಫಸ್ಟ್ ನೈಟ್ ಕೊಟ್ಟಿದ್ದ ಆ ಪ್ರಾಮಿಸಾ? ಅದ್ರಲ್ಲಿ ಒಂದ್ ಪ್ರಾಮಿಸ್ ನ ನೀವು ನಾಳೆನೆ ಪೂರೈಸ್ಬೇಕು. ಓಕೆ? ಏನ್ರಿ ಹೇಳ್ತಿದ್ದೀರಾ? ಸಿಗಲ್ಲ ಅಂತ ಹೇಳ್ತಿದ್ದೀರಾ, ಪ್ರಾಮಿಸ್ ಮಾತ್ರ ಪೂರೈಸ್ಬೇಕು ಅಂತ ಹೇಳ್ತಿದ್ದೀರಾ. ಅದ್ ಹೇಗಾಗುತ್ತೆ? ನಾನಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ? ಕೇಳ್ತಿರಲ್ರಿ, ತುಂಬಾ 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 ಇಷ್ಟ. ಹಾಗಿದ್ರೆ ನಾನ್ ನಿಮ್ಗೆ ಎಷ್ಟು ಇಷ್ಟ ಅಂತ ಪ್ರೂವ್ ಮಾಡ್ಬೇಕು. ನೋಡಿ, ಪ್ರೀತಿ ವಿಷಯದಲ್ಲಿ ಈ ತರ ಚಾಲೆಂಜ್ ಎಲ್ಲ ಕೊಡಬೇಡಿ, ನಿಮ್ಗೆ ರಿಸ್ಕ್ ಆಗುತ್ತೆ. ರಿಸ್ಕ್ ತಗೊಳ್ಳೋದಕ್ಕೆ ನಾನಂತೂ ರೆಡಿ. ಸರಿ ಹೇಳಿ ಮೇಡಮ್, ಏನ್ ಮಾಡ್ಬೇಕು? ನಿಮ್ ಕೈಲಿ ಮಾಡಕ್ಕಾಗೋದು ಸ್ವಲ್ಪ ಡೌಟ್. ನೋ, ಈ ಪರ್ಫೆಕ್ಟ್ ಹಸ್ಬೆಂಡ್ ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಸೊ ಅದೇನು ಅಂತ ಹೇಳಿ. ನನಗೆ ನಿಮ್ ಕೈಯಾರು ಮಾಡಿರೋ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕುಡಿಬೇಕು. ವಾಟ್? ಅದ್ ಹೇಗ್ರಿ ಆಗುತ್ತೆ? ಹೇಗೋ ನನಗ್ ಗೊತ್ತಿಲ್ಲ ಅಪ್ಪ. ಅಂದ್ರೆ ನೀವು ನನ್ನ ಮೀಟ್ ಆಗ್ತೀರಾ ಅಲ್ವಾ? ಅಯ್ಯೋ ಮುದ್ದು, ಇಲ್ಲಿ ಕರೆಂಟ್ ಹೋಯ್ತು, ನಾನು ಕ್ಯಾಂಡಲ್ ಹಚ್ಬೇಕು. ಇಲ್ಲ ಅಂದ್ರೆ ಅಜ್ಜಿಗೆ ತುಂಬಾ ಕಷ್ಟ ಆಗುತ್ತೆ. ನಾನು ನಾಳೆ ಮಾಡ್ತೀನಿ, ಬಾಯ್. ಅಲ್ಲ ರೀ, ಕಾಫಿ ಮಾಡ್ಕೊಡೋದು ಅಂದ್ರೆ ಹೇಗೆ? ಪರ್ಫೆಕ್ಟ್ ಹಸ್ಬೆಂಡ್ ಮೆಟೀರಿಯಲ್ ಮುದ್ದು ಅವ್ರೆ, ಏನಾದ್ರೂ ಮಾಡಿ ನನ್ಗೆ ಗೊತ್ತಿಲ್ಲ, ಆದ್ರೆ ನೀವು ನನ್ ಕಾಫಿ ಕುಡಿಸ್ಬೇಕು ಅಷ್ಟೇ. ಗುಡ್ ನೈಟ್, ಬಾಯ್. ರೀ, ಹಲೋ ಹಲೋ ಹಲೋ, ಲೈಟ್ ಹೌಸ್